ದೊಡ್ಡೇರಿ ಬಳಿ ಕೋಟ್ಯಾಂತರ ಮೌಲ್ಯದ ನಕಲಿ ಔಷಧ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಔಷಧಿ ಮಾಫಿಯಾ ತನಿಖೆಗೆ ವಿಶೇಷ ತನಿಖಾ ತಂಡ ರಚನೆ ಮಾಡುವಂತಹ ಸಾಧ್ಯತೆಗಳಿವೆ. ವಿಧಾನಸೌಧದಲ್ಲಿ ಇಬ್ಬರು ಸಚಿವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. ಇವತ್ತೇ ಬಹುಶಃ ಎಸ್ಐಟಿ ರಚನೆ ಬಗ್ಗೆ ಆದೇಶ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇವೆ. ಎಸ್ಐಟಿ ಬಗ್ಗೆ ಸಚಿವರಾದ ಯುಟಿ ಖಾದರ್ ಮತ್ತು ಪ್ರಿಯಾಂಕ್ ಖರ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಬ್ಬರು ಕೂಡ ಭಾಗಿಯಾಗಿದ್ದಾರೆ. ಇದರಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ಇರುವಂತಹ ತಂಡ ರಚನೆಗೆ ಚಿಂತನೆ ನಡೆದಿದೆ. ಅಂದರೆ ಆರೋಗ್ಯ ಅಧಿಕಾರಿಗಳು ಕೂಡ ಇರಬೇಕು, ಪೊಲೀಸ್ ಅಧಿಕಾರಿಗಳು ಕೂಡ ಇರಬೇಕು, ಎಲ್ಲರನ್ನ ಒಳಗೊಂಡಂಥ ಒಂದು ಟೀಮ್, ಒಂದು ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡೋದಕ್ಕೆ ಈಗ ಚಿಂತನೆ ನಡೆದಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ 2 ತಂಡ ಇರುವಂತಹದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ಪಡೆಯಲಾಗ್ತದೆ. ಇಬ್ಬರು ಸಚಿವರು ಕೂತು ಮಾತಾಡ್ತಾ ಇದ್ದಾರೆ. ಸದ್ಯಕ್ಕೆ ಮೀಟಿಂಗ್ ಆಗ್ತಾ ಇದೆ. ಮಾಫಿಯಾ ತಂಡಗಳು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಈ ಔಷಧಿಗಳನ್ನು ನೀಡ್ತಾ ಇದ್ರು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಈಗ ಗೊತ್ತಾಗಿರುವಂಥ ವಿಚಾರ. ಸೊ ಖಾಸಗಿ ಆಸ್ಪತ್ರೆಗಳ ICUನಲ್ಲಿ ರೋಗಿಗಳಿಗೆ ಇಂಜೆಕ್ಷನ್ ಅನ್ನು ಕೊಡ್ತಾ ಇದ್ರು. ಈ ನಕಲಿ ಮೆಡಿಸಿನ್ಸ್ ಅನ್ನು ಅಲ್ಲಿ ಯಥೇಚ್ಛವಾಗಿ ಬಳಸಲಾಗ್ತಾ ಇದೆ ಅನ್ನುವಂಥ ಒಂದು ಕಳವಳಕಾರಿಯಾದಂಥ ಒಂದು ವಿಚಾರವನ್ನು ಇವತ್ತು ಹೊರಗೆಡವಿದ್ದಾರೆ. ಸೊ ಇವತ್ತೇ ಬಹುಶಃ ಇದರ ಬಗ್ಗೆ ಒಂದು SIT ಫಾರ್ಮ್ ಆಗುವಂಥ ಸಾಧ್ಯತೆಗಳಿವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಂಗನಾಥ್ ನೀಡ್ತಾರೆ. ರಂಗನಾಥ್, ಈಗ ಈ ಜಾಲ ಏನು ಭೇದಿಸಿದ್ದಾರೆ, ನಕಲಿ ಔಷಧಿಗಳ ಜಾಲ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧಿಗಳು ಈಗ ಸೀಸ್ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಹೇಗೆ ಮೂವ್ ಮಾಡ್ತಾ ಇದೆ? SIT ಇವತ್ತೇ ಫಾರ್ಮ್ ಆಗುತ್ತಾ? ನಡೀತಾ ಇರುವಂಥ ಒಂದು ಸಭೆಯಲ್ಲಿ ಏನು ಚರ್ಚೆಗೆ ಬಂದಿದೆ? ಮತ್ತಷ್ಟು ಇನ್ಸೈಟ್ಸ್, ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ ರಂಗನಾಥ್? ರೆಹಮಾನ್, ಒಂದು ವಾರದಿಂದ ನೋಡ್ತಾ ಇದ್ದೀವಿ. ನೋಡಿ, ಹೋಟೆಲ್ಗಳ ಮೇಲೆ ದಾಳಿ ಆಯಿತು. ಅಲ್ಲಿ ಯಾವ್ಯಾವ ರೀತಿ ಆಹಾರ ಪದಾರ್ಥಗಳು, ನಾವು ಎಷ್ಟರ ಮಟ್ಟಿಗೆ ಕಳಪೆ ಆಹಾರ ತಿಂತಾ ಇದ್ದೀವಿ, ರೋಗಗ್ರಸ್ತ ಆಹಾರ ತಿಂತಾ ಇದ್ದೀವಿ, ಅದಕ್ಕೆ ಸಾಕ್ಷಿ ಆಯಿತು. ಇನ್ನೊಂದು ಇವತ್ತು 2 ಸ್ಟೋರಿ ರೆಹಮಾನ್ ನೀವು ಗಮನಿಸಿದ್ದೀವಿ. ಏನಂದರೆ KMF ಹಸುಗಳಿಗೆ ಕೊಡುವಂಥ ಆಹಾರ ಇದೆಯಲ್ಲ, ಆಹಾರವೇ ಕಳಪೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಅದು ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು 2ನೇದು. 3ನೇದು, ಇದೆಲ್ಲದಕ್ಕಿಂತ ಆಘಾತಕಾರಿ ಅಂತಂತಂದರೆ ನಾವು ಉಪಯೋಗಿಸುವಂಥ ಔಷಧಿ. ಈಗ ಸಾಮಾನ್ಯವಾಗಿ ಏನಾದರೂ ಈ ರೋಗಗಳಿರುವಂಥವ್ರು, ಈ ರೋಗ ವಾಸಿ ಆಗಲಿಲ್ಲ ಅಂದ್ರೆ ನಾವೇನಂತೀವಿ, ನಮ್ಮ ಹಣೆ ಬರಹ, ನಮ್ಮ ಕರ್ಮ ಏನಿತ್ತೋ ಏನೋ ಅಂದ್ಕೋತೀವಿ. ಕರ್ಮ ಅಲ್ಲ ಅದು, ಅದಕ್ಕೆ ನಮ್ಮ ದೇಹ ಕಾರಣ ಅಲ್ಲ. ನಾವು ತೆಗೆದುಕೊಳ್ಳುವಂಥ ಔಷಧಿ ಇದೆಯಲ್ಲ, ಆ ಔಷಧಿ ಕಾರಣ. ಯಾಕಂದರೆ ಅಂಥ ಕಳಪೆ ಔಷಧಿಯನ್ನು ನಾವು ತಿಂತಾ ಇದ್ದೀವಿ ಅಂತ. ಎಷ್ಟರ ಮಟ್ಟಿಗೆ ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಸಿಗುವಂಥ ಮೆಡಿಸಿನ್ ಅದನ್ನು ಇಲ್ಲಿ ಡ್ಯೂಪ್ಲಿಕೇಟ್ ಮಾಡ್ತಾರೆ ಅಂತಂತಂದರೆ ಎಷ್ಟರ ಮಟ್ಟಿಗೆ ಇರಬೇಕು. ನಮ್ಮ ಸಿಸ್ಟಮ್ ಏನು ಮಾಡ್ತಾ ಇದೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ರೆಹಮಾನ್. ಯಾಕಂದರೆ ತೀರಾ ನಮ್ಮಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಗಳಿದೆ ಅಂತ, ಅಂದರೆ ನಶೆ ಏರಿಸುವಂಥ ಡ್ರಗ್ಸ್ ಫ್ಯಾಕ್ಟ್ರಿಗಳಿದೆ ಅಂತ ಮುಂಬೈನಿಂದ, ಗುಜರಾತ್ನಿಂದ ಬಂದು ಪೊಲೀಸರು ಹೇಳಬೇಕು, ನೋಡಿ ಇಂಥ ಕಡೆ ಫ್ಯಾಕ್ಟ್ರಿಗಳಿದೆ, ಮುಚ್ಚಿ ಅಂತ. ಇನ್ನು ಅಂಥದ್ರಲ್ಲಿ ಎಲ್ಲೆಲ್ಲೋ ನೀವು ಯಾವ್ಯಾವುದೋ ಈ ತೋಟದ ಮನೆಯಲ್ಲಿ ಇಟ್ಕೊಂಡು ನೀವು ಈ ರೀತಿ ಫ್ಯಾಕ್ಟ್ರಿಗಳನ್ನು ಹಾಕ್ಕೊಳ್ತಾರೆ ಅಂತಂದರೆ ಏನು ಅರ್ಥ ಇದು? ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂದರೆ ಯಾರ್ಯಾರನ್ನ ಇವರು ಟಾರ್ಗೆಟ್ ಮಾಡ್ತಿದ್ರು ಅಂತ. ಒಂದು 2-3 ಮೆಡಿಸಿನ್ಗಳಿದೆ. ತುಂಬ ಜನಗಳಿಗೆ ಇದನ್ನು ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ. ನಮ್ಮಲ್ಲಿ ಅತ್ಯಂತ ಹೆಚ್ಚು ಬಾಧೆ ಕೊಡುವಂಥ ರೋಗ ಅಂದರೆ ಅದು ಕ್ಯಾನ್ಸರ್. ಜೊತೆಗೇನು ಅಂದರೆ ವಿಪರೀತವಾಗಿ ಇನ್ಫೆಕ್ಷನ್ ಆಗುತ್ತಲ್ಲ ಅದು, ಈ ಕಫ ಕರಗದನೇ ಶ್ವಾಸಕೋಶದಲ್ಲಿ ಕುತ್ಕೊಳ್ಳುತ್ತಲ್ಲ ಅದು, ಉದರ ಸಮಸ್ಯೆಗಳು, ಇಂಥವೆಲ್ಲ ಬರ್ತವೆ. ಅದಕ್ಕೆ ಒಂದು ಮೆಡಿಸಿನ್ ಇದೆ, ಸೆಫ್ಲಾಜಿಡೈಮ್ ಅಂತ ಅದರ ಹೆಸರು. ನೋಡಿ, ಈ ಮೆಡಿಸಿನ್ ಇದೆಯಲ್ಲ, ಈ ಮೆಡಿಸಿನ್ನ ವಿಪರೀತ ಉರಿಯೂತಗಳು, ಜೊತೆಗೆ ಲಂಗ್ಸ್ನ ಇನ್ಫೆಕ್ಷನ್, ಆ ಥರದ್ದು. ನೀವು ರಕ್ತದಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ, ಈ ಸೆಪ್ಟಿಕ್ ಆಗಿಬಿಟ್ಟಿರುತ್ತಲ್ಲ, ಸೆಪ್ಟಿಸೀಮಿಯಾ ಅಂತಾರಲ್ಲ, ಅಂತಹ ರೋಗಗಳಿಗೆ ಬಳಸುವಂಥ ಔಷಧಿ. ಸೊ ಇದನ್ನೂ ಕೂಡ ಇವರು ಡೂಪ್ಲಿಕೇಟ್ ಮಾಡಿ ಬಿಡ್ತಾ ಇದ್ದಾರೆ ಅಂತಂತಂದರೆ ಅದರ ಅರ್ಥ ಏನು ರೆಹಮಾನ್? ಯಾರ ಬೆಂಬಲ ಇಲ್ಲದೇ ಇದೆಲ್ಲವೂ ಕೂಡ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲಿಂದ ಪ್ರೊಡಕ್ಷನ್ ಆಗುವಂಥ ಮೆಡಿಸಿನ್, ಡ್ಯೂಪ್ಲಿಕೇಟ್ ಮೆಡಿಸಿನ್ ಎಲ್ಲಿಗೆ ಹೋಗ್ತಿತ್ತು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಷ್ಟೊಂದು ಈಗ ಅಲ್ಲಿ ಆ ತೋಟದವರೇ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಈ ರಾತ್ರಿಯೆಲ್ಲ ಲಾರಿಗಳು ಬರ್ತಾಯಿದ್ವು, ಅದರಲ್ಲಿ ತುಂಬ್ಕೊಂಡು ಹೋಗ್ತಾಯಿದ್ರು ಅಂತ. ಖಂಡಿತವಾಗಲೂ ಇದು ದೊಡ್ಡವರ ಸಹಕಾರ, ಬೆಂಬಲ ಇಲ್ಲದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಗಲಿಕ್ಕೆ. ಇನ್ನೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಈ ಮಿಡಾಜೋಲಮ್ ಅಂತ ಹೇಳ್ಬಿಟ್ಟು ಒಂದು ಡ್ರಗ್ ಇದೆ. ಅದನ್ನೇನಪ್ಪ ಅಂತಂದರೆ, ನಿಮ್ಗೆ ಏನಾದರೂ ಎಂಡೋಸ್ಕೋಪಿ ಮಾಡುವಂಥ ಸಂದರ್ಭದಲ್ಲಿ ಈ ನರ ಸಡಿಲ ಆಗಬೇಕು, ಅವನಿಗೆ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ ಆ ರೋಗಿ ಕೊಡುವಂಥದ್ದು. ಜೊತೆಗೇನು ಅಂದರೆ ಇದು ಒಳ್ಳೆ ನಿದ್ರೆಯನ್ನು ಕೂಡ ಬರೆಸುತ್ತೆ, ನೋವನ್ನು ಕಡಿಮೆ ಮಾಡುತ್ತೆ ಅಂಥ ಒಂದು ಮೆಡಿಸಿನ್. ಇಂಥ ಮೆಡಿಸಿನ್ಗಳು ಸಾಮಾನ್ಯವಾಗಿ ಈ ಥರ ಮೆಡಿಸಿನ್ಗಳನ್ನ ಯಾರು ತಗೊಳ್ತಾರೆ ಹೇಳಿ? ಬಹಳ ಈ ಕ್ರೋನಿಕ್ ಡಿಸೀಸ್ಗಳಿಂದ ಬಳಲ್ತಾ ಇರ್ತಾರಲ್ಲ ರೆಹಮಾನ್, ಅಂಥವರು ತಗೊಳ್ತಾರೆ. ಈ ಅಂಥ ಮೆಡಿಸಿನ್ಗಳು ಕೂಡ ಡೂಪ್ಲಿಕೇಟ್ ಮಾಡಿಬಿಟ್ಬಿಟ್ರೆ ಗತಿ ಏನಾಗಬೇಕು? ಅದಕ್ಕೆ ಈ ನಮ್ಮ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್ಕಾರಕ್ಕೆ. ಏನು ಅಂದರೆ, ತಕ್ಷಣಕ್ಕೆ ಇದು ಯಾವ್ಯಾವ ಡ್ರಗ್ಗಳಿದೆಯಲ್ಲ ಆ ಲಿಸ್ಟನ್ನು ತೊಗೊಂಡಿರ್ತಾರೆ, ಖಾದರ್ ಅವರು ತೊಗೊಂಡಿರ್ತಾರೆ. ಯಾಕಂದರೆ ಖಾದರ್ ಇತ್ತೀಚಿನ ದಿನಗಳಲ್ಲಿ ಭಾಳ ಆ್ಯಕ್ಟಿವ್ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಈ ಡ್ರಗ್ದು ಅದನ್ನು ಬ್ಯಾನ್ ಮಾಡಬೇಕು ಫಸ್ಟು. ಎಲ್ಲೆಲ್ಲಿದೆ ಈಗ ಸಪೋಸ್ ಈಗ ಈ ಹೋಲ್ಸೇಲ್ ಮೆಡಿಕಲ್ ಶಾಪ್ಗಳಿದೆ ಕೆಲವೊಂದು ಈ ಸೆಂಟ್ರ್ಗಳು,
ಅಲ್ಲಿ ಯಾವ ಮೆಡಿಸಿನ್ನು ಕೂಡ ನಮ್ಮ ಪರ್ಮಿಷನ್ ಇಲ್ದೇನೆ ಕಳಿಸಬೇಡಿ ಅಂತ ಮೊದಲು ಸ್ಟಾಪ್ ಮಾಡಬೇಕು. ಅದನ್ನು ವಶಕ್ಕೆ ತಗೋಬೇಕು. ಅದು ಡ್ಯೂಪ್ಲಿಕೇಟಾ ಅಥವಾ ಒರಿಜಿನಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಅದಾದ ಮೇಲೆ ಅದನ್ನು ಮಾರ್ಕೆಟಿಗೆ ಬಿಡುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಂದರೆ ಭಾಳ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಸೆಂಟರ್ಗಳು ತುಂಬ ಇದೆ, ತುಂಬ ಕಡೆಗಿದೆ. ನೀವು ಕ್ಯಾನ್ಸರ್ ರೋಗಿಗಳನ್ನೇ ಟಾರ್ಗೆಟ್ ಮಾಡಿ ಔಷಧಿಗಳನ್ನು ನೀವು ಡ್ಯೂಪ್ಲಿಕೇಟ್ ಮಾಡಿಬಿಡ್ತಾ ಇದ್ದೀರಿ ಅಂತಂದರೆ ರೆಹಮಾನ್, ಅದರ ಅರ್ಥ ಏನು? ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಮೊದಲೇ ನಾವೇನು ಅಂದರೆ ನಾವು ಈ ಹೊಲದಲ್ಲಿ ಬೆಳೆಯುವಂಥ ಸಂದರ್ಭದಲ್ಲೂ ಕೂಡ ಗೊಬ್ಬರ ಹಾಕ್ತೀವಿ, ಕೀಟನಾಶಕ ಹಾಕ್ತೀವಿ. ಅಂದರೆ ಈ ಬಿತ್ತನೆಯ ಬೀಜದಿಂದ ಹಿಡಿದು ಬಿತ್ತಿರೋದು ಕೂಡ ವಿಷ, ಬೆಳಿತಿರೋದು ಕೂಡ ವಿಷ, ತಿಂತಿರೋದು ಕೂಡ ವಿಷ, ತಿನ್ನಿಸ್ತಿರೋದು ಕೂಡ ವಿಷ. ಇನ್ನು ಆ ದೇಹದಲ್ಲಿರುವಂಥ ವಿಷ ಹೊರಗಡೆ ಹೋಗಬೇಕು ಅಂತೇಳಿ ನಾವೇನು ಮೆಡಿಸಿನ್ ತಗೋತೀವಿ ಅದು ಕೂಡ ವಿಷ. ಇಲ್ಲಿಗೆ ಬಂದು ನಿಂತಿದೆ ರೆಹಮಾನ್. ಭಾರತ ಈಗ ವಿಶ್ವಮಟ್ಟಕ್ಕೆ ಚಾಚ್ತಾ ಇದೆ ತನ್ನ ಕೈಗಳನ್ನು. ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರವಾಸೋದ್ಯಮ ಕೇವಲ ಪ್ರವಾಸೋದ್ಯಮ ಆಗಿ ಉಳಿದಿಲ್ಲ, ಹೆಲ್ತ್ ಪ್ರವಾಸೋದ್ಯಮ ಕೂಡ ಶುರುವಾಗಿದೆ. ಅದು ನಿಮಗೆ ಗೊತ್ತಿರುವಂಥ ಸಂಗತಿ. ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಇಂಥ ಮೆಡಿಸಿನ್ಗಳೇನಾದರೂ ಪೂರೈಕೆ ಆಯಿತು ಅಂತಂದರೆ ಏನರ್ಥ ಅದು? ಆಮೇಲೆ ಒಂದು ಸರಿ ಭಾರತದಲ್ಲಿ ಈ ರೀತಿ ಎಲ್ಲ ನಮ್ಮ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕೂಡ ಡ್ಯೂಪ್ಲಿಕೇಟ್ ಮಾಡಿ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು ಅಂತಂದರೆ ವಿಶ್ವದ ಮಟ್ಟದಲ್ಲಿ ಈ ಈ ಭಾರತದ ಮಾನ ಮರ್ಯಾದೆ ಏನಾಗಬೇಕು? ಎಲ್ಲ ರಂಗಗಳಲ್ಲೂ ಇದೇ ವ್ಯಾಪಿಸ್ಬಿಟ್ರೆ ಗತಿ ಏನು? ಅದಕ್ಕೋಸ್ಕರ ಸರ್ಕಾರ ಇದನ್ನು ಭಾಳ ಭಾಳ ದೊಡ್ಡ ಹೆಜ್ಜೆ ಇಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾನೂನು ತರಬೇಕು. SIT ಮಾಡ್ತೀವಿ ಅಂತ ಹೇಳಿದ್ದಾರೆ. SIT ಮಾಡೋದ್ರ ಜೊತೆಗೆ ದಕ್ಷ ಅಧಿಕಾರಿಗಳನ್ನೆಲ್ಲ ಹಾಕಬೇಕು, ಮುಲಾಜಿಲ್ಲನ್ನು ರೇಡ್ ಮಾಡಿಸ್ಬೇಕು. ಇದಕ್ಕೆ ಯಾರು ಕಾರಣರು ಅವ್ರನ್ನ ಹೆಡೆಮುರಿ ಕಟ್ಟಬೇಕು. ಇಲ್ಲ ಅಂತಂದರೆ ನಿಜಕ್ಕೂ ಕೆಟ್ಟ ಹೆಸರು ಬರುತ್ತೆ. ರೆಹಮಾನ್, ಥ್ಯಾಂಕ್ ಯು ರಂಗನಾಥ್.